ಇವತ್ತು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಅಯಸ್ಕಾಂತ ಅಂದರೆ ಏನು? ಇದು ಕಬ್ಬಿಣದಂಥ ವಸ್ತುಗಳನ್ನು ತನ್ನ ಕಡೆ ಆಕರ್ಷಿಸುವಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ವಸ್ತು. ಇದು ಅಯಸ್ಕಾಂತ. ಇದನ್ನು ನಾವು ಎರಡು ಬಣ್ಣ ಕಾಣ್ತೀವಿ. ಇದರಲ್ಲಿ ಒಂದು ಕೆಂಪು ಬಣ್ಣ, ಇನ್ನೊಂದು ನೀಲಿ ಬಣ್ಣ ಇದೆ. ಕೆಂಪು ಬಣ್ಣದ ಭಾಗದಲ್ಲಿ ಒಂದು ಬಿಳಿ ಚಿಕ್ಕಿ ಇಟ್ಟಿದ್ದಾರೆ. ಏನು ಸೂಚಿಸುತ್ತೆ ಅಂದರೆ ಇದು ಧ್ರುವಗಳನ್ನು ಸೂಚಿಸ್ತೈತಿ. ಇದು ಉತ್ತರ ಧ್ರುವ, ನಾರ್ತ್ ಪೋಲ್ ಅಂತ ಕರಿತೀವಿ. ಇನ್ನೊಂದು ದಕ್ಷಿಣ ಧ್ರುವ, ಸೌತ್ ಪೋಲ್ ಅಂತ ಕರಿತೀವಿ. ಇಲ್ಲಿಯೂ ಹಾಗೆ ಕುದುರೆ ಲಾಳಕಾಂತಲ್ಲಿ ನಾರ್ತ್ ಪೋಲು ಮತ್ತು ಸೌತ್ ಪೋಲು ಅಂತ ಎರಡು ಧ್ರುವಗಳಿರ್ತವೆ. ಇದು ಇಲ್ಲೊಂದು ಇದ್ರ ಕ್ಷೇತ್ರ, ಕಾಂತೀಯ ಇದ್ರ ಪವರ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಪರೀಕ್ಷಿಸಲಿಕ್ಕೆ ಒಂದು ಚಟುವಟಿಕೆ ಮಾಡೋಣ. ಇಲ್ಲಿ ಅಯಸ್ಕಾಂತವನ್ನು ನಾನೊಂದು ಇಲ್ಲಿ ಕಾಗದದ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಈ ಅಯಸ್ಕಾಂತದ ಮೇಲೆ ಒಂದು ಪೇಪರ್ ಹಾಕಿದ್ದೀನಿ. ಅದರ ಮೇಲೆ ನಾನು ಒಂದಿಷ್ಟು ಕಬ್ಬಿಣದ ಪುಡಿ ಉದುರಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ಧ್ರುವಗಳ ಹತ್ತಿರ ಹೆಚ್ಚು ಕಬ್ಬಿಣದ ಪುಡಿ ಆಕರ್ಷಿಸಲ್ಪಟ್ಟೈತಿ. ಇಲ್ಲಿ ಲೈನ್ಸ್ ಕಾಣ್ತಾ ಇದ್ದೀವಿ ನಾವು. ಇಲ್ಲಿ ಇವೇ ಕಾಂತೀಯ ಬಲರೇಖೆಗಳು. ಇಲ್ಲಿ ಇರ್ತಕ್ಕಂಥದ್ದು ಇದು ಸಂಪೂರ್ಣ ಕಾಂತಕ್ಷೇತ್ರ. ಇಲ್ಲಿ ಕಾಂತೀಯ ಬಲರೇಖೆಗಳು ಯಾವತ್ತೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚಲಿಸ್ತಾ ಇರ್ತವೆ. ಒಂದನೇದು. ಎರಡನೇದು, ಇವು ಪರಸ್ಪರ ಎಂದೂ ಏನಾಗೋದಿಲ್ಲ ಅಂದ್ರೆ ಒಂದರ ಮೇಲೆ ಒಂದು ಹಾಯೋದಿಲ್ಲ. ಕಾಂತೀಯ ಬಲರೇಖೆಗಳು ಒಂದರ ಮೇಲೆ ಒಂದು ಹಾಯೋದಿಲ್ಲ. ಇನ್ನು ಮೂರನೇದು ಏನಂತಂದ್ರೆ, ಧ್ರುವ ಪ್ರದೇಶಗಳಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಿರ್ತವೆ, ಆಕರ್ಷಿಸುವಂಥ ಶಕ್ತಿಯನ್ನು ಹೊಂದಿರ್ತವೆ ಕಾಂತೀಯ ಬಲರೇಖೆಗಳು. ಇವು ಮೂರು ಲಕ್ಷಣಗಳು.